ಕಳ್ಳನಂತಿದ್ದ ಕಳ್ಳಪ್ರೇಮಿಯ ಕಳ್ಳಾಟ ಬಯಲು. ಪೊಲೀಸ್ ಠಾಣೆಯಲ್ಲೇ ತಾಳಿ ಕಿತ್ತೆಸೆದ ಯುವತಿ, ಪೋಷಕರಿಂದ ಸಿನಿಮೀಯ ರೀತಿಯಲ್ಲಿ ಯುವತಿ ಬಚಾವ್. ಪೊಲೀಸರ ಮಾತಿಗೆ ಕಿಮ್ಮತ್ತಿಲ್ಲ, ನಿಲದ ಸಾವಿಗೆ ಸವಾಲೊಡ್ಡಿ ಮೂರ್ಖ ಬೈಕ್ ಸವಾರರ ಪ್ರಯಾಣ, ಶೋಕಿಗಾಗಿ ಹೆಲ್ಮೆಟ್ ಬಳಕೆ. ಅಪಘಾತಗಳ ಹಾಟ್ಸ್ಪಾಟ್ ಆದ ರಾಷ್ಟ್ರೀಯ ಹೆದ್ದಾರಿ, 4 ಸಾವಿನಿಂದ ಬೆಚ್ಚಿ ಬಿದ್ದಿದ್ದ ಗ್ರಾಮಸ್ಥರು, ಮತ್ತೋರ್ವ ವ್ಯಕ್ತಿಯ ಅಪಘಾತದಲ್ಲಿ ದಾರುಣ ಸಾವು. ದೇವರಾಜ ಅರಸುರವರ ದಾಖಲೆ ಸರಿಗಟ್ಟಿದ ಸಿಎಂ ಸಿದ್ದರಾಮಯ್ಯ, ಅವರ ಆಡಳಿತದಲ್ಲಿ ರಾಜ್ಯ ರಾಮರಾಜ್ಯದಂತಾಗಿದೆ, ಶಾಸಕ ಸುಬ್ಬಾರೆಡ್ಡಿಯ ಗುಣಗಾನ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಲವ್ ಮಾಡಿ ಮದುವೆ ಮಾಡಿಕೊಂಡಿದ್ದ ಪ್ರೇಮಿಗಳಿಬ್ಬರು ಪೊಲೀಸ್ ಠಾಣೆ ಮೆಟ್ಟಲೇರಿದ್ದರು. ಆದರೆ ಪೋಷಕರು ಯುವಕನ ಬಂಡವಾಳ ಬಟಾಬಯಲು ಮಾಡಿದ್ರು. ಆದರೆ ಪ್ರೇಮ ಎಂಬ ಮೋಸದ ಜಾಲದಲ್ಲಿ ಸಿಲುಕಿದ್ದ ಯುವತಿ ಪೋಷಕರಿಂದ ಅದೃಷ್ಟವಶಾತ್ ಬಚಾವಾಗಿರುವ ರೋಚಕ ಘಟನೆಯೊಂದು ನಡೆದಿದೆ. ಹುಚ್ಚು ಕೋಡಿ ಮನಸ್ಸು 16ರ ವಯಸ್ಸು ಅನ್ನೋ ಕವಿತೆ ನೀವೆಲ್ಲ ಕೇಳೇ ಇರ್ತೀರಿ. ಟೀನೇಜ್ ಲವ್ ಅನ್ನೋದು ಹೇಗೆ ಶುರುವಾಗುತ್ತೆ, ಯಾರ ಮೇಲೆ ಶುರುವಾಗುತ್ತೆ ಹೇಳೋಕ್ಕಾಗಲ್ಲ. ಬಹಳ ಇಮ್ಮೆಚ್ಯೂರ್ಡ್ ಆದ ವಯಸ್ಸಿನಲ್ಲಿ ಯಾರಾದರೂ ಸವಿಯಾಗಿ ಮಾತಾಡಿದ್ರೆ, ಸಣ್ಣದೊಂದು ಗಿಫ್ಟ್ ಕೊಟ್ರೆ, ನಗನಗುತ್ತಾ ಜೊತೆಲಿ ಕೂತು ಸ್ವಲ್ಪ ಹೊತ್ತು ಇದ್ರೆ ಮನಸ್ಸು ಅವರ ಕಡೆ ಹಿಂದೆ ಮುಂದೆ ನೋಡದೆ ಒಲಿದು ಬಿಡುತ್ತೆ. ಅಂತಹದ್ದೇ ಒಂದು ಘಟನೆ ಸದ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿದ್ದು, ಹೆಣ್ಣು ಮಗಳೊಬ್ಬಳ ಬದುಕು ಬರ್ಬಾದಾಗೋದು ಕೂದಲೆಳೆ ಅಂತರದಲ್ಲಿ ಪೋಷಕರು ಅಲರ್ಟ್ ಆಗಿದ್ರಿಂದ ತಪ್ಪಿದೆ. ಏನಪ್ಪಾ ಸ್ಟೋರಿ ಅಂತೀರಾ? ಇಲ್ಲಿ ನೋಡಿ. ಅಲೆಲೆ, ಇನ್ನು ಮೂತಿ ಮೇಲೆ ಮೀಸೆ ಚಿಗುರೋ ಮುನ್ನವೇ ಲವ್ವು ಪವ್ವು ಅಂತ 18 ವರ್ಷದ ಯುವತಿಯನ್ನ ಎತ್ತಾಕೊಂಡೋಗಿ ಮದುವೆಯಾಗಿ ಖುಷಿಯಾಗಿ ತೆಗೆಸ್ಕೊಂಡಿರುವಂಥ ಫೋಟೋಗಳನ್ನು ಒಮ್ಮೆ ನೋಡಿ. ಇನ್ನೊಂದು ಕಡೆ ಯುವತಿಯ ಕಡೆಯವರು ಮದುವೆಯಾಗಿದ್ದ ಈ ಪ್ರೇಮಿಗಳ ಕಾರನ್ನ ಅಡ್ಡಗಟ್ಟಿ ಕಾರಿನ ಗಾಜನ್ನ ಪುಡಿ ಮಾಡಿ ಯುವಕ ಯುವತಿಯನ್ನ ಕರೆದೊಯ್ತಾ ಇರೋ ದೃಶ್ಯಗಳು ಇವೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಚಿಕ್ಕಬಳ್ಳಾಪುರ ನಗರದ ಗಂಗನಬಿದ್ದೆ ಬಡಾವಣೆಯ ನಿವಾಸಿ, ಪೇಂಟಿಂಗ್ ಕೆಲಸ ಮಾಡುವಂತ ಸಂದೀಪ್ ಅನ್ನುವಂತಹ ವ್ಯಕ್ತಿ ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಡಾವಣೆಯ ಶ್ರೀಮಂತ ಕುಟುಂಬದ 18 ವರ್ಷದ ಯುವತಿಗೆ ಗಾಳ ಹಾಕಿದ್ದ. ಆಕೆ ಜೊತೆ 2 ದಿನದಿಂದ ಎಸ್ಕೇಪ್ ಆಗಿದ್ದ ಈತ ಜಿಲ್ಲೆಯ ಚಿಂತಾಮಣಿಯ ದೇವಸ್ಥಾನವೊಂದರಲ್ಲಿ ಆಕೆಗೆ ತಾಳಿಯನ್ನು ಕಟ್ಟಿದ್ದ. ಬಳಿಕ ಈ ಜೋಡಿ ಕಾರ್ನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾಗ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಯುವತಿಯ ಪೋಷಕರು ಇವರ ಕಾರನ್ನ ಅಡ್ಡಗಟ್ಟಿದ್ರು. ಮಹಿಳಾ ಠಾಣೆಗೆ ಮಗಳು ಮತ್ತು ಆಕೆಯ ಪ್ರಿಯಕರನ್ನ ನೇರವಾಗಿ ಕರ್ಕೊಂಡ್ ಬಂದಿದ್ರು. ಅಲ್ಲಿ ತಾವು ವಯಸ್ಕರು, ಮೇಜರ್ರು ಇಬ್ಬರು ಇಷ್ಟಪಟ್ಟು ಮದುವೆ ಮಾಡಿಕೊಂಡಿದ್ದು ತಂಪಾಡಿಗೆ ತಮ್ಮನ್ನ ಬಿಟ್ಟು ಬಿಡುವಂತೆ ಈ ವೇಳೆ ಜೋಡಿ ಪೊಲೀಸರನ್ನ ಕೇಳ್ಕೊಂಡಿತ್ತು. ಹುಡುಗಿ ಕೂಡ ನಾನು ಇಷ್ಟಪೂರ್ವಕವಾಗಿಯೇ ಸಂದೀಪ್ ನನ್ನ ಇಷ್ಟಪಟ್ಟು ಮದುವೆಯಾಗಿದ್ದೇನೆ ಅಂತ ವಿಡಿಯೋ ಮಾಡಿ ಹರಿಬಿಟ್ಟಿದ್ಲು. ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ. ನಮ್ಮ ಮನೆಯಲ್ಲಿ ತುಂಬ ನನಗೆ ಟಾರ್ಚರ್ ಮಾಡ್ತಾಯಿದ್ರು. ಅವ್ರನ್ನ ಇಷ್ಟಪಟ್ಟಾಗ ನಮ್ಮ ಮನೇಲಿ ಗೊತ್ತಾದಾಗ ನಮ್ಮನ್ನು ಒಪ್ಕೊಂಡು ಒಂದು 25 ವರ್ಷ ಆದಮೇಲೆ ಮದುವೆ ಮಾಡಿಸ್ತೀವಿ ಅಂತ ಹೇಳಿ ನಮಗೆ ಏನೇನೋ ಹೇಳಿ ಕೊಲೆ ಬೆದರಿಕೆ ಎಲ್ಲ ಮಾಡಿ ನಮಗೆ ಇದು ಮಾಡೋಕ್ಕೆ ನೋಡಿದ್ರು. ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ. ನಾನೇ ಅವನ್ನ ಕರ್ಕೊಂಡು ಹೋಗಿ ಮದುವೆ ಆಗಿದ್ದೀನಿ, ಇಷ್ಟಪಟ್ಟೆ ಆಗಿದ್ದೀನಿ. ಇದರಲ್ಲಿ ಅವನದೇನೂ ಇಲ್ಲ, ನನ್ನ ಇಷ್ಟ ಪ್ರಕಾರ ಅವನ್ನ ಮದುವೆ ಆಗಿದ್ದೀನಿ. ಮಗಳ ವಿಡಿಯೋ ನೋಡಿ ತಮ್ಮ ಮನೆಯ ಮಗಳಿಗೆ ಅಷ್ಟೊಂದು ತಲೆ ಕೆಡಿಸಿ ಕರೆದೊಯ್ದ ಯುವಕ ಯಾರಪ್ಪ, ಯಾರ ಸುರಸುಂದರಾಂಗ ಅಂತ ಪೋಷಕರು ಮಾಹಿತಿ ಕಲೆ ಹಾಕಿದ್ರು. ಅವರು ದಂಗಾಗಿ ಹೋಗಿದ್ರು. ಇನ್ನೂ ಯುವತಿಯ ಕಡೆಯವರಿಗೆ ಯಾವಾಗ ಯುವಕನ ಪ್ರೇಮ ಪುರಾಣಗಳು ಬಯಲಾದವೋ ಪೋಷಕರು ಸಾಕ್ಷಿ ಸಮೇತ ಯುವಕ ಯುವತಿಯನ್ನ ಹಿಡಿದು ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ರು. ಅಲ್ಲಿ ಸಂದೀಪ್ನ ಒಂದೊಂದೇ ಪ್ರೇಮ ಪ್ರಕರಣಗಳನ್ನ ಪೊಲೀಸರ ಮುಂದಿಟ್ಟಿದ್ದಾರೆ. ಈ ಸಂದೀಪ ಬೆಳಗಿರೋ ದೀಪಗಳು ಒಂದೆರಡಲ್ಲ. 2024ರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಗ್ರಾಮದ ಅಪ್ರಾಪ್ತ ಬಾಲಕಿಯನ್ನ ಪ್ರೀತಿಸಿದ್ದ ಸಂದೀಪ ಆಕೆಯನ್ನ ಮದುವೆ ಮಾಡಿಕೊಂಡಿದ್ದ. ಪ್ರಶಾಂತ ನಗರದಲ್ಲಿ ಮತ್ತೋರ್ವ ಮಹಿಳೆಗೆ ವಂಚನೆ ಮಾಡಿದ್ದ. ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿರೋದು ತಿಳಿದು ಬಂದಿದೆ. ಇನ್ನು ಇವುಗಳ ಜೊತೆಗೆ ಸಾಕ್ಷಿ ಎಂಬಂತೆ ಸಂದೀಪ್ನಿಂದ ಈ ಹಿಂದೆ ಮೋಸ ಹೋಗಿರುವ ಅಪ್ರಾಪ್ತೆಯೇ ಠಾಣೆಗೆ ಬಂದು ಆತನ ಲವ್ ಧೋಕಾ ಸ್ಟ್ರಾಟಜಿಯ ಇತಿಹಾಸ ಬಿಚ್ಚಿಟ್ಟಿದ್ದಾಳೆ. ಇವೆಲ್ಲವನ್ನ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದ ನವವಿವಾಹಿತೆ ತಾಳಿ ಕಟ್ಟಿಸಿಕೊಂಡ ಕೆಲವೇ ಗಂಟೆಗಳಲ್ಲಿ ಅವನನ್ನ ತನ್ನ ಬದುಕಿನಿಂದಲೇ ಕಿಕ್ಔಟ್ ಮಾಡುವಂಥ ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಪ್ರಿಯಕರ ಕಟ್ಟಿದ್ದ ತಾಳಿಯನ್ನ ಕಿತ್ತು ಅವನ ಮುಖದ ಮೇಲೆ ಬಿಸಾಕಿ ಅವನ ಗೆಳೆತನ ಮಾಡಿದ ಪಾಪಕ್ಕೆ ಅಪ್ಪ ಅಮ್ಮನಿಗೆ ಸಾರಿ ಹೇಳಿ ಯುವತಿ ತನ್ನ ತಂದೆ ತಾಯಿ ಜೊತೆ ಮನೆಗೆ ಹೋದ ಪ್ರಸಂಗ ನಡೆದಿದೆ.
ನೋಡಿದ್ರಲ್ಲ, ಮೊದಲು ಸಂದೀಪನ ಸವಿ ಮಾತುಗಳಿಗೆ ಮರಳಾಗಿ ನೀನೇ ಎಲ್ಲ, ನೀನಿಲ್ದೆ ಜೀವನಾನೇ ಇಲ್ಲ ಅಂತ ನಂಬಿದ್ದವಳು ಸಂದೀಪನ ಅಸಲಿ ಮುಖವಾಡ ಕಳಚಿ ಬಿದ್ದ ತಕ್ಷಣ ತನ್ನ ಕುರುಡು ಪ್ರೀತಿಯನ್ನ, ತನ್ನ ಕೊರಳಲ್ಲಿದ್ದ ತಾಳಿಯನ್ನ ಕಳಚಿ ಬಿಸಾಡಿ ಅಪ್ಪ ಅಮ್ಮನ ಜೊತೆ ಮರಳಿ ಮನೆಗೆ ಹೊರಟಿದ್ದಾಳೆ. ಒಟ್ನಲ್ಲಿ ಪ್ರೀತಿ ಮತ್ತು ಮದುವೆ ಹೆಸರಿನಲ್ಲಿ ನಡೀತಾ ಇರೋ ಮೋಸಗಳ ಬಗ್ಗೆ ಯುವತಿಯರು, ಅದರಲ್ಲೂ ಟೀನೇಜ್ ಯುವತಿಯರು ಎಚ್ಚರಿಕೆಯಿಂದ ಇರಬೇಕಾದ ಅಗತ್ಯ ಇದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಈಗ ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿ ಪೊಲೀಸರು ಎಲ್ಲಾ ಬೈಕ್ ಸವಾರರ ಜೀವ ಉಳಿಸೋಕೆ ತಮ್ಮದೇ ಆದ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಬೈಕ್ ಸವಾರರು ಮಾತ್ರ ಪೊಲೀಸರ ಎದುರಿಗೆ ಹೆಲ್ಮೆಟ್ ಧರಿಸಿ ಉಳಿದಂತೆ ಹೆಲ್ಮೆಟ್ ಇಲ್ಲದೆ ಓಡಾಡುವ ಮೂಲಕ ಸಾವಿಗೆ ಸವಾಲೊಡ್ಡಿ ಪ್ರಯಾಣ ಮಾಡೋ ಮೂರ್ಖ ಸಾಹಸಕ್ಕಿಳಿದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಪೊಲೀಸರನ್ನ ಕಂಡ್ರೆ ಸಾಕು, ಬೈಕ್ ಸವಾರರ ತಲೆ ಮೇಲೆ ಹೆಲ್ಮೆಟ್ ಪ್ರತ್ಯಕ್ಷ ಆಗ್ಬಿಡುತ್ತೆ. ಯಾಕಂದ್ರೆ ಪೊಲೀಸರು ರಸ್ತೆ, ಹೆದ್ದಾರಿ ಅಷ್ಟೇ ಅಲ್ಲದೆ ಸಂದಿಗೊಂದಿಯಲ್ಲೂ ಕಾವಲು ನಿಂತು ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿಯೇ ಬೈಕ್ ಓಡಿಸಬೇಕು, ಇಲ್ಲದೆ ಇದ್ರೆ 500 ರೂಪಾಯಿ ದಂಡ ಗ್ಯಾರಂಟಿ ಅಂತ ಜನರಿಗೆ ದಂಡದ ರುಚಿ ತೋರಿಸಿದ್ದಾರೆ. ಇನ್ನು ನ್ಯಾಯಾಧೀಶರು, SP, DC, AC ಎಲ್ಲ ಅಧಿಕಾರಿಗಳು ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಪ್ರಚಾರ ಮಾಡಿ ಜನರಲ್ಲಿ ಹೆಲ್ಮೆಟ್ನ ಬಗ್ಗೆ ಜಾಗೃತಿಯನ್ನೇನೋ ಮೂಡಿಸಿದ್ದಾರೆ. ಕೆಲವು ಸಮಾಜ ಸೇವಕರು ಸಾವಿರಾರು ಸಂಖ್ಯೆಯಲ್ಲಿ ಹೆಲ್ಮೆಟ್ಗಳನ್ನು ಉಚಿತವಾಗಿ ವಿತರಿಸಿ ಜನರು ಹೆಲ್ಮೆಟ್ ಖರೀದಿಸಲು ಖರ್ಚು ಮಾಡೋ ದುಡ್ಡನ್ನು ಉಳಿಸ್ಕೊಟ್ಟಿದ್ದಾರೆ. ಇನ್ನು ಜನರು ಸಹ ನಾಮುಂದು ತಾಮುಂದು ಅಂತ ಹೆಲ್ಮೆಟ್ಗಳನ್ನ ಉಚಿತವಾಗಿ ಪಡ್ಕೊಂಡಿದ್ದಾರೆ. ಹೀಗೆ ಹೆಲ್ಮೆಟ್ಗಳನ್ನ ಪಡ್ಕೊಂಡ ಮೇಲೂ ಇನ್ನು ಯಾಕೋ ಹೆಲ್ಮೆಟ್ ಕಡ್ಡಾಯದ ನಿಯಮ ಪಾಲಿಸೋಕೆ ಜನ ಗಟ್ಟಿ ನಿರ್ಧಾರ ಮಾಡದೆ ಕಳ್ಳಾಟ ಆಡೋಕೆ ಶುರು ಮಾಡಿದ್ದಾರೆ. ಹೆಲ್ಮೆಟ್ ಧರಿಸಿ ಚಿಕ್ಕಬಳ್ಳಾಪುರದ ರಸ್ತೆಗಳಲ್ಲಿ ಕಾಣಿಸಿಕೊಳ್ಳೋ ವಾಹನ ಸವಾರರು ಚಿಕ್ಕಬಳ್ಳಾಪುರ ನಗರದ ವ್ಯಾಪ್ತಿಯಿಂದ ಹೊರಗಡೆ ಹೋದ್ರೆ ಸಾಕು, ಮಮ್ಮಲ್ ನಡಿಗೆ ಒಡಿ ಎವಡ್ರ ಬುಜ್ಜಿ ಅಂತ ಹೆಲ್ಮೆಟ್ನ ಗಾಡಿ ಮೇಲೋ ಕೈಯಲ್ಲೋ ಅಲಂಕಾರಕ್ಕೆ ಅನ್ನೋ ಹಾಗೆ ಇಟ್ಕೊಂಡು ಬೈಕ್ ಸವಾರಿ ಮಾಡ್ತಾ ಇರ್ತಾರೆ. ಇದು ಸರಿನಾ ಅಂತ ನಿಮಗೆ ನೀವೇ ಪ್ರಶ್ನೆ ಹಾಕೋಬೇಕು ಕಣ್ರಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಲಿ ಹಾಕಲೇಬೇಕು, ಆ ಹೆಲ್ಮೆಟ್ ಹಾಕ್ಕೊಂಡೇ ಇವತ್ತು ಡ್ರೈವ್ ಮಾಡಬೇಕು ಅಂತ ಏನು ರೂಲ್ಸ್ ಮಾಡಿದ್ದಾರೆ, ಆ ರೂಲ್ಸ್ ವಿಚಾರವಾಗಿ, ಆ ಹೆಲ್ಮೆಟ್ ವಿಚಾರವಾಗಿ ನಾನು ಇವತ್ತೊಂದು ನನ್ನ ಕಣ್ಮುಂದೆ ನಡೆದಂಥ ಸತ್ಯ ಘಟನೆ ನಾನು ಹೇಳ್ಕೊಡ್ಲೇಬೇಕು. ಕಾರಣ ಏನು ಅಂತಂದರೆ, ಈ ಪೊಲೀಸು, ಈ ಕಾನೂನು, ಹೆಲ್ಮೆಟ್ಟು ಹಾಕ್ಕೊಳ್ಳೇಬೇಕು ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡೋಣ. ಆದರೆ ನನ್ನ ಕಣ್ಮುಂದೆ ಏನು ನಡೀತು ಅವತ್ತಿನ ಘಟನೆ, ಒಂದೂವರೆ ವರ್ಷದಿಂದ, ಆ ಘಟನೆ ಬಗ್ಗೆ ನಾನು ಮಾತಾಡ್ತೀನಿ. ಆಮೇಲೆ ನೀವೇ ನಿರ್ಧಾರ ಮಾಡ್ಕೊಳ್ಳಿ ಹೆಲ್ಮೆಟ್ ಹಾಕ್ಲೇಬೇಕೋ ಬೇಡವೋ ಅಂತ ಅಂದ್ಬಿಟ್ಟು. ಕಾರಣ ಏನು ಅಂತಂದರೆ, ನಮ್ಮ ಕಸಿನ್ ಬ್ರದರು, ನಮ್ಮ ದೊಡ್ಡಪ್ಪನ ಮಗ ಆಗಬೇಕು, 1.5 ವರ್ಷ. ನಾನು ಅವನು ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ದೀವಿ, ನಾವೊಂದು ಗಾಡಿ ಅವನೊಂದು ಗಾಡಿ. ಬಟ್ ನಮ್ಮ ಗಾಡಿ ಮುಂದೆ ಅವನು ಹೋಗ್ತಾ ಇದ್ದವನು ಹೆಲ್ಮೆಟ್ ಮುಂದೆಗಡೆ ಇಟ್ಕೊಂಡಿದ್ದಾನೆ, ಬಟ್ ತಲೆಗೆ ಹಾಕ್ಕೊಂಡಿಲ್ಲ. ಗಾಡಿ ಮುಂದೆನೇ ಇಟ್ಕೊಂಡು ಮುಂದೆ ಓಡಿಸ್ತಾ ಇರಬೇಕಾದ್ರೆ ಅಚಾನಕ್ಕಾಗಿ ಏನೋ ಒಂದು ಗಾಡಿ ಸ್ಕಿಡ್ ಆಗಿದ್ದಷ್ಟೇ, ಸ್ಕಿಡ್ಡಾಗಿ ಕೆಳಗಡೆ ಬಿದ್ದಿದ್ದಷ್ಟೇ. ಬಿದ್ದ ತಕ್ಷಣ ಅವನ ಬಾಡಿ ಮೇಲೆ ಏನು ಒಂದು ಚೂರು ಗಾಯ ಆಗಲಿ, ಒಂದು ತರ್ಚ್ಕೊಂಡಿದ್ದಾಗಲಿ ಏನೂ ಆಗಲಿಲ್ಲ. ಆದರೆ ತಲೆ ಮಾತ್ರ ಬಿದ್ದಿದ್ದು ಕಲ್ಲಿನ ಮೇಲೆ ಬಿತ್ತು, ಅಂದರೆ ಡಿವೈಡರ್ ಇರುತ್ತಲ್ಲ, ಡಿವೈಡ್ರ್ ಮೇಲೆ. ಆ ಬಿದ್ದ ತಕ್ಷಣ ಒಂದು ಜ್ಞಾನನೇ ಇಲ್ಲ ಅವನಿಗೆ, ಏನಾಗಿದೆ ಅಂತ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗ್ತೀವಿ. ಅಲ್ಲೂ ನೋಡ್ಬಿಟ್ಟು ಡಾಕ್ಟ್ರ್ ಹೇಳಿದ್ದಿಷ್ಟೇ, ಏನೋ ಕಿವಿಲಿ ಸ್ವಲ್ಪ ಬ್ಲಡ್ ಬಂದಿದೆ. ಆ ಬ್ಲಡ್ ಬಂದಿದ್ದು ನೋಡ್ಬಿಟ್ಟು ಡಾಕ್ಟ್ರು ಇಲ್ಲ, ಡೆಡ್ ಆಗಿದೆ, ಬ್ರೈನ್ ಡೆಡ್ ಆಗಿದೆ, ಹಾಗಾಗಿ ಮನುಷ್ಯ ಸತ್ತೋಗಿದ್ದಾನೆ ಅಂತ ಅಂದ್ಬಿಟ್ರು. ಅಂದರೆ ಬಾಡಿ ಮೇಲೆ ಒಂದು ಚೂರು ಗಾಯ ಆಗಲಿಲ್ಲ, ಎಲ್ಲೂ ಏನೂ ಏರುಪೇರು ಆಗಲಿಲ್ಲ. ಆದರೆ ತಲೆಗೆ ಬಿದ್ದಿದ್ದು ಒಂದೇ ಒಂದು ಸಣ್ಣ ಏಟಿಂದ ಆ ವ್ಯಕ್ತಿನೇ ಕಳ್ಕೊಂಡ್ವಿ. ಇವತ್ತಿಗೂ ಅವ್ರ ಮನೇಲಿ ಹಾಕಿರೋಂಥದ್ದು ಅವ್ನ ಫೋಟೋನ ಹಾಕಿ ದಿನ ಅವ್ರ ಅಪ್ಪ ಅಮ್ಮ ಕಣ್ಣೀರಿಡ್ತಾರೆ. ನನಗೂ ಅವ್ರ ಮನೆಗೆ ಹೋಗಿ ಬೇಜಾರು. ಅವತ್ತೊಂದು ದಿನ ಮುಂದೆಗಡೆ ಇಟ್ಕೊಂಡಿದ್ದು ಹೆಲ್ಮೆಟ್ನ ತಲೆಯಲ್ಲಿ ಹಾಕ್ಕೊಂಡಿದ್ದರೆ ಇವತ್ತು ಆ ಪ್ರಾಣ ಉಳಿತಿತ್ತು, ಇವತ್ತು ಅವ್ರ ಮನೆಯವ್ರು ನೆಮ್ಮದಿಯಾಗಿರ್ತಿದ್ರು. ನನ್ನ ಮಗ ಬದುಕಿದ್ದಾನೆ, ನಮ್ಮ ಅಣ್ಣ ಬದುಕಿದ್ದಾನೆ ಅಂತ ನಾವು ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿರ್ತಿದ್ವಿ ಆ ಒಂದು ಹೆಲ್ಮೆಟಿಂದ. ಇವತ್ತು ಆ ಒಂದು ಹೆಲ್ಮೆಟಿಂದ ನೆಮ್ಮದಿನೇ ಇಲ್ಲ, ಅವನು ಇಲ್ಲ, ಇವತ್ತು ನೆಮ್ಮದಿನೂ ಇಲ್ಲ. ನಾನು ಆ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ದಯಮಾಡಿ ನಾನು ಕೇಳ್ಕೊಳ್ಳೋದು, ಒಬ್ಬ ಅಣ್ಣನ ನಾನು ಕಳ್ಕೊಂಡಿದ್ದೀನಿ, ಅದೇ ಥರ ನೀವು ಒಬ್ಬ ಅಣ್ಣನೋ ಅಥವಾ ತಂದೆನೋ ಅಥವಾ ಮಗನೋ ಅಥವಾ ಫ್ರೆಂಡ್ಸ್ನೋ ಯಾವುದೇ ಕಾರಣಕ್ಕೂ ಒಂದು ಹೆಲ್ಮೆಟ್ಟಿಂದ ಕಳ್ಕೊಂಡು ಮನೆ ಅನಾಥವಾಗೋಕ್ಕೆ ನನಗಿಷ್ಟ ಇಲ್ಲ. ದಯಮಾಡಿ ಯಾರೋ ಒಬ್ಬರು ಪೊಲೀಸ್ಗೋಸ್ಕರನೋ ಒಂದು ಮಾಡಿರೋ ಕಾನೂನಿಗೋಸ್ಕರ ಯಾವುದಕ್ಕೂ ಹಾಕಬೇಡಿ.
ನಿಮ್ಮ ಮನೆ ಉಳಿಯೋಕ್ಕೋಸ್ಕರ, ನಿಮ್ಮ ಮನೆದ ಇರೋ ತಾಯಿ ತಂದೆ ನೆಮ್ಮದಿಯಾಗಿರೋಕ್ಕೋಸ್ಕರ, ನೀವು ಖುಷಿಯಾಗಿರೋಕ್ಕೋಸ್ಕರ, ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆ ಜಾಲಿಯಾಗಿರೋಕ್ಕೋಸ್ಕರ, ಆ ಉದ್ದೇಶಕ್ಕೋಸ್ಕರಾದರೂ ನೀವು ಹೆಲ್ಮೆಟ್ ಹಾಕಬೇಕು. ಹೆಲ್ಮೆಟ್ ಹಾಕಿ ನಿಮ್ಮ ಮನೆಯಲ್ಲಿ ನೀವು ಚೆನ್ನಾಗಿರಬೇಕು ಅಂದರೆ ದಯವಿಟ್ಟು ನಿಮ್ಮ ಪ್ರಾಣಕ್ಕೋಸ್ಕರ, ನಿಮ್ಮ ಮನೆಯವ್ರಿಗೋಸ್ಕರ ಹೆಲ್ಮೆಟ್ ಹಾಕಿ ಅಂತ ದಯಮಾಡಿ ಕೇಳ್ಕೊತೀನಿ. ಹೆಲ್ಮೆಟ್ ಯಾರು ಕೂಡ ಹಾಕ್ದೇ ಗಾಡಿ ಓಡಿಸ್ಬೇಡಿ. ಯಾಕೆಂದರೆ ನೀವು ಕರೆಕ್ಟಾಗಿ ಹೋಗ್ತಿರ್ತೀರ, ಹಿಂದೆಗಡೆ ಬರ್ತಾ ಇರೋರು ಕರೆಕ್ಟಾಗಿ ಇರ್ತಾರಲ್ವೋ ಅಥವಾ ಮುಂದೆ ಬರ್ತಾ ಇರೋರು ಕರೆಕ್ಟಾಗಿ ಇರ್ತಾರಲ್ವೋ, ಯಾರ ಮೇಲೂ ನಂಬಿಕೆ ಇಲ್ಲ. ಇಲ್ಲಿ ಈ ಭೂಮಿ ಮೇಲೆ ನಾನು ಪರ್ಫೆಕ್ಟು, ನಾನು ಕರೆಕ್ಟಾಗಿ 100% ಡ್ರೈವರ್ ನಾನು ಅಂತ ಹೇಳ್ಕೊಳ್ಳೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಹೌದು, ನಾನು 100% ಡ್ರೈವರೇ, ಆದರೆ ಹಿಂದೆಗಡೆ ಬರ್ತಾ ಇರೋನು ಕರೆಕ್ಟಾಗಿ ಇರೋಂಥ ಯಾರಿಗೆ ಗೊತ್ತು, ಪಕ್ಕದಲ್ಲಿ ಬರ್ತಾ ಇರೋನು ಕರೆಕ್ಟಾಗಿ ಇರೋಂಥ ಯಾರಿಗೆ ಗೊತ್ತು. ಹಾಗಾಗಿ ದಯಮಾಡಿ ಇಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ, ಯಾವ ವಿಷಯದಲ್ಲೂ ಪರ್ಫೆಕ್ಟ್ ಅಲ್ಲ. ನೀವು ಡ್ರೈವಿಂಗ್ ಮಾಡಬೇಕಾದ್ರೆ ಹೆಲ್ಮೆಟ್ ಹಾಕಿ. ನೀವು ಹೆಲ್ಮೆಟ್ ಹಾಕೋದ್ರಿಂದ ನಿಮ್ಮ ಮನೆಯವರು ಕೂಡ ನೆಮ್ಮದಿಯಾಗಿರ್ತಾರೆ, ನಿಮ್ಮ ಪ್ರಾಣ ಕೂಡ ಉಳಿಯುತ್ತೆ. ದಯಮಾಡಿ ಹೆಲ್ಮೆಟ್ ಹಾಕಿ ಅಂತ ಕೇಳ್ಕೊತೀನಿ. ಆದ್ರೆ ಒಂದು ವಿಷಯ ಜನ ಮರ್ತಿದ್ದಾರೆ. ಪೊಲೀಸರು ಅಷ್ಟೆಲ್ಲ ಕಷ್ಟಪಟ್ಟು ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಪ್ರಚಾರ ಮಾಡಿದ್ದು ಅವರ ಅನುಕೂಲಕ್ಕಲ್ಲ. ಒಪ್ಪಿತಪ್ಪಿ ಬೈಕ್ನಿಂದ ಬಿದ್ದರೆ ಮೊದಲು ಏಟಾಗೋದೇ ತಲೆಗೆ. ಇದುವರೆಗೂ ನಡೆದಿರುವ ಎಲ್ಲ ಬೈಕ್ ಅಪಘಾತಗಳಲ್ಲಿ ಬಹುತೇಕ ಜನರ ಪ್ರಾಣ ಹೋಗಿರೋದು ಕೂಡ ಹೆಲ್ಮೆಟ್ ಇಲ್ಲದ ಕಾರಣಕ್ಕೆ. ಹೀಗಾಗಿ ಅವರು ಹೆಲ್ಮೆಟ್ ಧರಿಸಿ ಪ್ರಯಾಣಿಸಿ ಅಂತ ಒತ್ತಾಯಿಸಿದ್ರು. ನಾನೊಬ್ಳು ಗೃಹಿಣಿಯಾಗಿ ಎಲ್ಲ ಗೃಹಿಣಿಯರಿಗೂ ಹೇಳಕ್ಕೆ ಒಂದು ಮಾತು ಇಷ್ಟಪಡ್ತೀನಿ. ಯಾಕಂದರೆ ಮನೆಯಿಂದ ಅಪ್ಪನೋ ಅಥವಾ ಗಂಡನೋ ಹೊರಡೋವಾಗ ಗಾಡಿ ಕೀ ತೊಗೊಂಡ್ರ ಅಥವಾ ಲಂಚ್ ಬಾಕ್ಸ್ ತೊಗೊಂಡ್ರ ಅಥವಾ ಏನಾದ್ರು ಒಂದು ತೊಗೊಂಡ್ರ ಅಂತ ನೆನ್ಪು ಮಾಡೋ ನೀವು ಹೆಲ್ಮೆಟ್ ತೊಗೊಂಡ್ರ ಅಂತ ಯಾಕೆ ಕೇಳಲ್ಲ? ಒಂದ್ಸಲಿ ಅವರಿಗೆ ಹೆಲ್ಮೆಟ್ ಅನ್ನೋದನ್ನ ನೆನಪು ಮಾಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮೊಬೈಲ್ನ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಅಷ್ಟೇ ಇಂಪಾರ್ಟೆನ್ಸ್ ಒಂದು ಹೆಲ್ಮೆಟ್ಗೂ ನೀವು ಕೊಡಬೇಕು. ಯಾಕಂದರೆ ಮನೆಯಿಂದ ಆಚೆ ಹೋದ ಗಂಡ ಮನೆಗೆ ಬರಬೇಕು ಅಂದರೆ ನೀವು ಹೆಲ್ಮೆಟ್ಟು, ನೀವು ಹೆಣ್ಣಾಗಿ ನಿಮ್ಮ ಸಂರಕ್ಷಣೆಗಾಗಿ ಆದ್ರೂ ನಿಮ್ಮ ಗಂಡನ ಕೈಗೆ ಹೆಲ್ಮೆಟ್ ಕಳಿಸ್ಬೇಕು ಅನ್ನೋದು ನಾನು ಇಷ್ಟಪಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಹೆಣ್ಮಕ್ಳುಗಳು ಮೇಕಪ್ಗೋಸ್ಕರ ಅಥವಾ ನಮ್ಮ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಯಾವುದೋ ಒಂದು ಕಾರಣಕ್ಕೋಸ್ಕರ ಗಾಡಿಯಲ್ಲಿ ಹೆಲ್ಮೆಟ್ ಹಾಕಲ್ಲ ಹೆಣ್ಮಕ್ಳುಗಳು. ಎಸ್ಪೆಷಲಿ ಹೆಣ್ಮಕ್ಳುಗಳು ಹೆಲ್ಮೆಟ್ ಹಾಕದೇ ಇರೋದು ಇದೇ ಕಾರಣಕ್ಕೆ ಅಂತ ನನ್ನ ಪರ್ಸ್ನಲಿ ಹೇಳ್ತೀನಿ. ಬಟ್ ಯಾವುದೇ ಕಾರಣಕ್ಕೂ ಈ ಥರ ರೀಸನ್ ಸಿಕ್ಕೊಂಡು ಹೆಲ್ಮೆಟ್ ಹಾಕೊಂಡೆ ಗಾಡಿ ಓಡಿಸ್ದೇ ಇರಬೇಡಿ. ಯಾಕಂದರೆ ನಮ್ಮ ಸೇಫ್ಟಿಗಿಂತ ಇಂಪಾರ್ಟೆಂಟ್ ಇನ್ಯಾವುದೂ ಅಲ್ಲ. ನಮ್ಮ ಫೇಸ್ ಸೇಫ್ಟಿಗಿಂತ ನಮ್ಮ ಲೈಫ್ ಸೇಫ್ಟಿನೇ ತುಂಬ ಇಂಪಾರ್ಟೆಂಟ್. ಸೊ ದಯವಿಟ್ಟು ಲೈಫ್ ಸೇಫ್ಟಿ ಕಡೆ ಗಮನ ಕೊಡಿ. ತಲೆ ಇದ್ದವನು ಬದುಕ್ತಾನೆ ಅನ್ನೋ ಕಾಲ ಇದು. ಹೀಗಾಗಿ ಪೊಲೀಸರ ಬಗ್ಗೆ ಹೆದರಿಕೆಗಿಂತ ನಿಮ್ಮ ಕುಟುಂಬದ ಮೇಲಿನ ಕಾಳಜಿಗೆ ತಲೆ ಮೇಲೆ ಹೆಲ್ಮೆಟ್ ಇರಬೇಕು. ನಾನು ಸರಿಯಾಗಿ ಬೈಕ್ ಓಡಿಸ್ತೀನಿ, ಲೆಫ್ಟ್ ಸೈಡಲ್ಲೇ ಬೈಕ್ ಓಡಿಸ್ತೀನಿ, 40 ಕಿಲೋಮೀಟರ್ಗಿಂತ ಸ್ಪೀಡ್ ಓಡಿಸಲ್ಲ, ಜೀವನದಲ್ಲಿ ಇದುವರೆಗೂ ಎಲ್ಲೂ ಆಕ್ಸಿಡೆಂಟೇ ಮಾಡಿಲ್ಲ, ಇವೆಲ್ಲ ಮಾತುಗಳು ಬೈಕ್ನಿಂದ ಬೀಳೋ ಮುಂಚೆ ಕೇಳೋಕೆ ಚೆನ್ನಾಗಿರ್ತವೆ. ಗ್ರಾಚಾರ ಕೆಟ್ಟಾಗ ನಿಂತಿರೋರ್ಗೇನೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದಾದ್ರೆ ನಿಮ್ಮ ಈ ಬುದ್ಧಿವಂತಿಕೆ ನಿಮ್ಮ ತಲೆಯಲ್ಲೇ ಇಟ್ಕೊಂಡು ತಲೆ ಕಾಪಾಡ್ಕೊಳ್ಳೋಕೆ ಹೆಲ್ಮೆಟ್ ಧರಿಸಿ ಸಂಚರಿಸಿ ಅನ್ನೋದು MMTVಯ ಕಾಳಜಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ಇವತ್ತು ಹೆಲ್ಮೆಟ್ ಹಾಕದೆ ಬೈಕ್ಗಳು ಓಡಿಸೋದಕ್ಕೆ ಕಾರಣ ಇಲ್ಲವೇ ಇಲ್ಲ. ಯಾಕೆಂತಂದರೆ ಇವತ್ತಿನ ಸಹ ಪ್ರತಿಯೊಬ್ಬ ಉಚಿತವಾಗಿ ಎಲ್ಲ ಹೆಲ್ಮೆಟ್ ಕೊಟ್ಟಿದ್ದಾರೆ, ಮತ್ತು ಜನಗಳಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಒಂದು ಸತಿ 2 ಸತಿ ಮಾರ್ಜಿನ್ ಬಿಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು ಅಂತ ಹೇಳಿದ್ದಾರೆ. ನಾವು ಪೊಲೀಸರಿಗೋಸ್ಕರ ಹೆಲ್ಮೆಟ್ ಹಾಕಬೇಕಾದ ಅಗತ್ಯ ಇಲ್ಲ, ಆದರೆ ನಮ್ಮ ಸುರಕ್ಷತೆಗೋಸ್ಕರ ಹೆಲ್ಮೆಟ್ ಹಾಕಬೇಕಾಗುತ್ತೆ. ವಿದ್ಯಾರ್ಥಿಗಳು ಕಾಲೇಜಿಗೆ ಬರಬೇಕಾದ್ರೆ ಸ್ಟೈಲಾಗಿ ಬರ್ತೀವಿ ಅಂಥೇಳಿ ಬೈಕ್ನ 100ಅಲ್ಲಿ ಓಡಿಸ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಅಪ್ಪಿತಪ್ಪಿ ಸ್ಕಿಡ್ಡಾಗಿ ಬಿದ್ದರೆ ಏನು ಗತಿ? ಒಂದು ಸಣ್ಣ ಕಾರಣಕ್ಕೋಸ್ಕರವಾಗಿ ನಿಮ್ಮ ಶೋಕಿಗೋಸ್ಕರವಾಗಿ ಅಪ್ಪ ಅಮ್ಮನಿಗೆ ಮಕ್ಕಳೇ ಇಲ್ದಂಗೆ ಆಗೋಗುತ್ತೆ. ಆ ಥರ ಆಗೋದು ಬೇಡ. ಮೊನ್ನೆ ತಾನೇ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ವಾರದ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು. 4 ಜನ ಮಕ್ಕಳು ಹೋಗ್ಬಿಟ್ರು, ಎಲ್ಲ 22 ವರ್ಷದ ಮಕ್ಕಳು. ಹಾಗಾಗಿ ಅವ್ರ ಮನೇಲಿರ್ತಕ್ಕಂಥ ಆ ಗೋಳಾಟ ಎಲ್ಲವನ್ನು ನೋಡಿದಾಗ ಎಷ್ಟು ಹಿಂಸೆ ಅಂತ ಅನಿಸುತ್ತೆ. ಹಾಗಾಗಿ ಎಲ್ಲರೂ ಮುಖ್ಯವಾಗಿ ಮರಿದೇನೆ ಹೆಲ್ಮೆಟನ್ನು ಧರಿಸಿ ಬೈಕನ್ನು ರೈಡ್ ಮಾಡಬೇಕಾಗುತ್ತೆ. ಇಲ್ಲದೇ ಇದ್ದರೆ ಬೈಕೇ ಮುಟ್ಟಕ್ಕೆ ಹೋಗಬಾರ್ದು. ಈ ರೀತಿಲಿ ಇರಬೇಕಾಗುತ್ತೆ. ಪೊಲೀಸ್ನವ್ರ ಕಾರಣಕ್ಕೋಸ್ಕರ ಅಲ್ಲ, ಬದಲಿಗೆ ನಮ್ಮ ಕಾರಣಕ್ಕೋಸ್ಕರವಾಗಿ ನಮ್ಮ ಸುರಕ್ಷತೆಗೋಸ್ಕರ ನಾವು ಹೆಲ್ಮೆಟ್ ಧರಿಸೋಣ, ಪ್ರಯಾಣ ಮಾಡೋಣ. ಸದಾಶಿವ ಆರಾಧ್ಯ, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಅದೊಂದು ರಾಷ್ಟ್ರೀಯ ಹೆದ್ದಾರಿ ದಿನೇ ದಿನೇ ಅಪಘಾತಗಳ ಹಾಟ್ಸ್ಪಾಟ್ ಆಗಿ ಪರಿವರ್ತನೆ ಆಗುತ್ತಿದ್ದು, ಕೆಲವು ದಿನಗಳ ಹಿಂದೆಯಷ್ಟೇ ಭೀಕರ ಅಪಘಾತದಲ್ಲಿ 4 ಯುವಕರು ಪ್ರಾಣ ಕಳೆದುಕೊಂಡಿದ್ದರು. ಈ ವಿಚಾರ ಮಾಸುವ ಮುನ್ನವೇ ಮತ್ತೊಂದು ಭೀಕರ ಅಪಘಾತವಾಗಿ ವ್ಯಕ್ತಿಯೋರ್ವ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿಗೆ ಸಂಪರ್ಕ ಇರುವ ರಾಷ್ಟ್ರೀಯ ಹೆದ್ದಾರಿ ಈಗ ಅಪಘಾತಗಳ ಹಾಟ್ಸ್ಪಾಟ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಕೆಲವು ದಿನಗಳ ಹಿಂದೆ ಅಷ್ಟೇ ಅಜ್ವಾರ ಗೇಟ್ ಬಳಿ ಟಿಪ್ಪರ್ ಲಾರಿ ಮತ್ತು ಬೈಕ್ ನಡುವೆ ನಡೆದಂತಹ ಭೀಕರ ಅಪಘಾತದಿಂದಾಗಿ ಅಜ್ವಾರ ಗ್ರಾಮದ 4 ಜನ ಯುವಕರು ಪ್ರಾಣ ಕಳ್ಕೊಂಡಿದ್ರು.
ಈ ವಿಚಾರ ಮರೆಯುವ ಮುನ್ನವೇ ಈಗ ಮತ್ತೊಂದು ಭೀಕರ ಅಪಘಾತದಿಂದ ಅಮಾಯಕನೊಬ್ಬ ಪ್ರಾಣ ಕಳ್ಕೊಂಡಿರುವಂತ ಘಟನೆ ನಡೆದಿದೆ. ಸೋಮವಾರ ರಾತ್ರಿ ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರ ಕಡೆಗೆ ಬರ್ತಾ ಇದ್ದ ತಮಿಳುನಾಡಿನ ಮೂಲದ ಕ್ಯಾಂಟರ್ ವಾಹನ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ ಕಡೆಗೆ ಬಾಡಿಗೆ ನಿಮಿತ್ತ ಹೋಗ್ತಾ ಇದ್ದ ಟಾಟಾ ಎಸ್ ವಾಹನ ನಡುವೆ ಭೀಕರ ಅಪಘಾತ ಆಗಿದೆ. ಅಪಘಾತದ ರಭಸಕ್ಕೆ ಟಾಟಾ ಎಸ್ ವಾಹನ ನಜ್ಜುಗಜ್ಜಾಗಿದೆ. ಅಪಘಾತದಿಂದ ಟಾಟಾ ಎಸ್ ವಾಹನ ಚಾಲಕ ತಾಲೂಕಿನ ಅಣಕನೂರು ಗ್ರಾಮದ 36 ವರ್ಷದ ಮುನಿರಾಜು ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಅಷ್ಟೊತ್ತಿಗೆ ಸ್ಥಳೀಯರು ಗಾಯಾಳುವಾಗಿ ಬಿದ್ದಿದ್ದ ಮುನಿರಾಜುವನ್ನ ರಕ್ಷಿಸಲು ಮುಂದಾಗಿದ್ದಾರೆ. ಆದರೆ ಅಷ್ಟರಲ್ಲಿ ಮುನಿರಾಜುವಿನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈಗ ಆಕ್ಸಿಡೆಂಟ್ ಆಗಿರೋದು ಕ್ಯಾಂಟ್ರು ಮತ್ತು ಟಾಟಾ ಎಸ್ ಗೂಡ್ಸ್ ಗಾಡಿಗಳು. ಆ ಕಡೆಯಿಂದ ಬರ್ತಾ ಇರೋ ಗಾಡಿ ಫುಲ್ ರಾಂಗ್ ಸೈಡಿಂದ ಹೊಡೆದು ಈ ಕಡೆ ರೈಟ್ ಸೈಡ್ ಹೊರಟೋಗಿದೆ ಗಾಡಿ, ಲೆಫ್ಟ್ ಸೈಡ್ಗೆ. ಆ ಕಡೆಯಿಂದ ಬರ್ತಾ ಇರೋ ಗಾಡಿ ಪೂರ್ತಿ ತಪ್ಪು ಕ್ಯಾಂಟ್ರ್ ಗಾಡಿದೇ ಇರುತ್ತೆ. ಈ ಗಾಡಿಯಲ್ಲಿರೋ ಮುನ್ರಾಜು ಅಂತ ಟಾಟಾ ಎಸ್ ಡ್ರೈವರು ಸ್ಪಾಟ್ ಔಟ್ ಆಗಿದ್ದಾನೆ. ದಯವಿಟ್ಟು ಅದಕ್ಕೆ ನ್ಯಾಯ ಬೇಕು. ದೊಡ್ಡ ಗಾಡಿ ಒಂದೇ ತಪ್ಪು. ಫುಲ್ ರೈಟ್ ಸೈಡಲ್ಲಿ ಹೊಡೆದು ಲೆಫ್ಟ್ ಸೈಡ್ಗೆ ಹೋಗಿ ಫುಲ್ ಗಾಡಿ ಇದೆ. ನೀವು ಗಮನಿಸಿದ್ದೀರಾ ನೋಡಿ. ನಮ್ಮ ಪತ್ರಕರ್ತ ಮಿತ್ರರೆಲ್ಲ ನೋಡಿ ಅದನ್ನ ನ್ಯಾಯ ಕೊಡಿಸಿ. ಎಳೆ ಮಕ್ಕಳಿದ್ದಾರೆ ಇಬ್ಬರು, ಅವ್ರಿಗೆ ಇನ್ಯಾರೂ ದಿಕ್ಕಿಲ್ಲ. ಹಣ ಪರಿಸ್ಥಿತಿ ಏನಿಲ್ಲ. ಅವ್ನು ಕ್ಯಾಂಟ್ರೋನ್ ಫುಲ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋನೆ. ಅವ್ನು ಕರ್ಕೊಂಬಂದು ಚೆಕ್ ಮಾಡಿಸಿ ಈಗಲೇ ಅವನದು ಚೆಕ್ ಮಾಡಿಸ್ಬೇಕು. ಇವನು ನಮ್ಮ ಟಾಟಾ ಎಸ್ ಡ್ರೈವರ್ ಬಂದು ಬಾಡಿಗೆಗೆ ಹೋಗ್ತಾ ಇದ್ದಿದ್ದು. ಹೋಗಿದ ತಕ್ಷಣ ಗಾಡಿಯಿಂದ ಹೊರಗಡೆ ಅವ್ರು ಮಲಗಿದ್ರು. ನಾವು CPR ಮಾಡಿದ್ವಿ. ಎದೆ ಮೇಲೆ ಪ್ರೆಸ್ ಮಾಡಿ ಆಕ್ಸಿಜನ್ ಕೊಟ್ಟು CPR ಮಾಡಿದ್ವಿ. ಸ್ವಲ್ಪ ಇದು ಉಸಿರಾಟ ಬಂದಂಗೆ ಆಯಿತು. ಅವ್ರನ್ನ ತಕ್ಷಣ ನಮ್ಮ ಹುಡುಗರು ಅಣಕನೂರು ಹುಡುಗರು ಬರೋಟೊತ್ತಿಗೆ ಅವ್ರ ಕಾರಲ್ಲಿ ಹಾಕಿ ಸಾರ್ವಜನಿಕ ಆಸ್ಪತ್ರೆಗೆ ನಾವು ಕಳಿಸ್ತಿದ್ವಿ. ಇಲ್ಲಿಗೆ ಬರೋಟೊತ್ತಿಗೆ ಈ ಥರ ಅನಾಹುತ ಇದೆ ಅಂತ ಗೊತ್ತಾಯಿತು. ಮೃತಪಟ್ಟಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಾಯಿತು. ನಮಗೆ ತುಂಬ ನೋವಾಗಿದೆ ಸರ್. ಆ ಹುಡುಗ ಎಲ್ಲೂ 5 ಗಂಟೆ 6 ಗಂಟೆ ಮೇಲೆ ಆ ಹುಡುಗ ಎಲ್ಲೂ ಹೋಗೋದೇ ಇಲ್ಲ. ಅದೇ ದುರದೃಷ್ಟವಶಾತ್ತು ಹೋಗಿದ್ದಾನೆ. ಅವನು ತುಂಬ ಒಳ್ಳೆ ಹುಡುಗ. ಅವನಿದ್ರೇನೆ ಜೀವನ ಸರ್. ಅವ್ರ ಕುಟುಂಬಕ್ಕೆ ಅವ್ರೊಬ್ಬರೇ ಸರ್ ಜೀವನ ಅದಾರ. ಒಂದು ಹೆಣ್ಣು ಒಂದು ಗಂಡು. ಪಾಪ ಅವ್ರು ಇದ್ರೇ ಅವನ ಜೀವನ. ನೋಡ್ಬೇಕು ಸರ್. ದುರ್ದೈವ ಅದು ಏನಾಗುತ್ತೋ. ಸರ್ಕಾರದಿಂದ ಪರವಾದ ನಮ್ಮ ಶಾಸಕರು ನಮ್ಮ ಪರಿಹಾರ ಕೊಟ್ಟರೆ ಒಳ್ಳೆಯದು. ತುಂಬ ಒಳ್ಳೆ ಹುಡುಗ. ಅಂದಹಾಗೆ ಅಣಕನೂರು ಗ್ರಾಮದಲ್ಲಿ ಮುನ್ರಾಜು ಒಳ್ಳೆ ಹೆಸರು ಸಂಪಾದಿಸಿದ್ದ. ಒಬ್ಬರ ಕೈಯಲ್ಲಿ ಒಂದು ಮಾತು ಅನಿಸ್ಕೊಂಡವನಲ್ಲ. ತಾನಾಯ್ತು ತನ್ನ ಕೆಲಸ ಆಯಿತು ಅಂತ ಟಾಟಾ ಎಸ್ ವಾಹನ ಓಡಿಸ್ಕೊಂಡು ಬಂದ ಹಣದಿಂದ ಹೆಂಡತಿ ಇಬ್ಬರು ಮುದ್ದಾದ ಮಕ್ಕಳನ್ನ ನೋಡ್ಕೊಂಡಿದ್ದ. ಆದ್ರೆ ಮುನಿರಾಜು ಗ್ರಾಚಾರ ಕೆಟ್ಟಿತ್ತೋ ಏನೋ, ಯಾವತ್ತೂ ರಾತ್ರಿ ಹೊತ್ತು ಬಾಡಿಗೆಗೆ ಹೋಗದೆ ಇದ್ದಂಥವನು ಸೋಮವಾರ ರಾತ್ರಿ ಬಾಡಿಗೆ ಹಾಕೊಂಡು ಶಿಡ್ಲಘಟ್ಟದ ಕಡೆಗೆ ಹೊರಟಿದ್ದ. ಆದ್ರೆ ಯಮನಂತೆ ಬಂದಂತಹ ಕ್ಯಾಂಟರ್ ವಾಹನದ ಚಾಲಕನ ಎಡವಟ್ಟಿನಿಂದ ಟಾಟಾ ಎಸ್ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದು ಅಪಘಾತದಿಂದ ಮುನ್ರಾಜು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇದರಿಂದ ಕುಟುಂಬಸ್ಥರ ಜೊತೆಗೆ ಇಡೀ ಊರು ಕಂಬನಿ ಮಿಡಿದಿದ್ದಾರೆ. ನೀವು ನೋಡ್ದಂಗೆ ಮೊನ್ನೆ ತಾನೇ 4 ಜನ ಒಂದೇ ಊರಿನವರು ಯುವಕರು 22 ವರ್ಷದಿಂದ 18 ವರ್ಷದಿಂದ 22 ವರ್ಷದ ಒಳಗಿನವರು. ಏನು ಇವ ಭಾರಿ ಕಾಟ ಆಗಿದೆಯಣ್ಣ. ಅಜ್ವಾರ್ ಗೇಟಲ್ಲೇ ಮೊನ್ನೆ 4 ಜನ ನೀವು ಕಂಡಂಗೆ. ಈಗ ಇವತ್ತು ಇನ್ನೂ ವಾರ ಆಗಿಲ್ಲ, ಇವತ್ತೊಬ್ಬನು ಏನಣ್ಣ ಭಾರಿ ದೊಡ್ಡ ವಾಹನಗಳದ್ದು ಭಾರಿ ಅವಾಂತರ ಆಗಿದೆ. ಗಾಡಿ ಅವನು ನೈಟ್ ಆದರೆ ಬಾಡಿಗೆ ಹೋಗಲ್ಲಣ್ಣ. ಇವತ್ತು ಅವನು ದುರಂತ ಬಾಡಿಗೆ ಹೋಗಿರೋದು. 5 ಗಂಟೆ ಆದರೆ ಬಾಡಿಗೆ ಹೋಗಲ್ಲ ಅವನು. 20 ರಿಂದ 30 ಓಡಿಸೋದು ಗಾಡಿ ಅವನು. ಅಷ್ಟು ಒಳ್ಳೆ ಹುಡುಗನು. ದಯವಿಟ್ಟು ನಮ್ಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸಿ. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ 2025ರ ಡಿಸೆಂಬರ್ ತಿಂಗಳಿನಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಸಾವು ನೋವಿನ ಸಂಖ್ಯೆಯಲ್ಲಿ ಏರಿಕೆ ಕಂಡಿದೆ. ಆದರೆ ಅಜ್ವಾರ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯು ಇತ್ತೀಚೆಗೆ ಅಪಘಾತಗಳ ಹಾಟ್ಸ್ಪಾಟ್ ಆಗಿದ್ದು ವಾಹನ ಸವಾರರು ಎಚ್ಚರಿಕೆಯಿಂದ ವಾಹನ ಚಲಾಯಿಸಿದ್ರೆ ಉತ್ತಮ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ.
ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದರೆ ಬಿಸ್ಫೆನಾಲ್ A ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದರೆ ಸೊಲ್ಯೂಷನ್ ಏನು? ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆಯ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕೆ ತಡ, ಈ ಕೂಡಲೇ ಆರ್ಡರ್ ಮಾಡಿ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ, ಕಂದವಾರ, ವಾರ್ಡ್ ನಂಬರ್ 14, ಚಿಕ್ಕಬಳ್ಳಾಪುರ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಅಯ್ಯಪ್ಪ ಸ್ವಾಮಿ ಉತ್ಸವ ದಿನಾಂಕ 14 ಜನವರಿ 2026 ಬುಧವಾರ ಬೆಳಿಗ್ಗೆ 8 ಗಂಟೆಗೆ ವಿಶೇಷ ಪೂಜೆ. ಬೆಳಗ್ಗೆ 10:30 ಗಂಟೆಗೆ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಉತ್ಸವ ಮೂರ್ತಿಯೊಂದಿಗೆ ಕೇರಳದ ಸುಪ್ರಸಿದ್ಧ ಚಂಡೆವಾದ್ಯ, ನಾದಸ್ವರ, ಕೀಲು ಕುದುರೆ, ಕಲಾ ನೃತ್ಯ ಬೊಂಬೆಗಳು ಮತ್ತು ಕಲಾ ತಂಡಗಳೊಂದಿಗೆ ಕಂದವಾರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಶುಭ ಕೋರುವವರು ಎಲ್ ಶಿವಕುಮಾರ್, ಯುವ ಮುಖಂಡರು, ಕಂದವಾರ 14ನೇ ವಾರ್ಡ್, ಚಿಕ್ಕಬಳ್ಳಾಪುರ. ಏಕೆ ಇನ್ನು ದೇವಾ? ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್ WPC ಡೋರ್ಸ್ ಮತ್ತು PVC ಡೋರ್ಸ್.
ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಟೂರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಸಿಂಪಲ್ ಆದ್ರೂ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ MJ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರ್ಯಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ. ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ, ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ. ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033. ಕರ್ನಾಟಕ ರಾಜ್ಯದ ಅತಿ ದೀರ್ಘಾವಧಿಯ ಮುಖ್ಯಮಂತ್ರಿ ಖ್ಯಾತಿ ಪಡೆದುಕೊಂಡಿರುವ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಳಿತದಲ್ಲಿ ಕರ್ನಾಟಕ ರಾಮರಾಜ್ಯ ಆಗಿದೆ. ಇವರನ್ನು ಎಲ್ಲರೂ ಮಾದರಿಯಾಗಿ ತೆಗೆದುಕೊಂಡರೆ ರಾಜ್ಯ ಮತ್ತಷ್ಟು ಅಭಿವೃದ್ಧಿ ಆಗಲಿದೆ ಎಂದು ಶಾಸಕ ಸುಬ್ಬಾರೆಡ್ಡಿ ತಿಳಿಸಿದರು. ನಮ್ಮ ಜನಪ್ರಿಯ ಶಾಸಕರು ಈ ಕಾರ್ಯಕ್ರಮವನ್ನು ನಮ್ಮ ಅಮೃತ ಬಾಗೇಪಲ್ಲಿ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಪಿಎಂಸಿ ತರಕಾರಿ ಮಾರುಕಟ್ಟೆ ಹಮಾಲಿ ಕಾರ್ಮಿಕರ ಸಂಘ, ತರಕಾರಿ ವರ್ತಕರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಹಮಾಲಿ ಕಾರ್ಮಿಕರಿಗೆ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದ್ದಾರೆ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಕಾರ್ಮಿಕರ ಇಲಾಖೆ ವತಿಯಿಂದ ನೀಡಲಾಗುತ್ತಿರುವ ಕಾರ್ಡುಗಳನ್ನು ಪಡೆದುಕೊಂಡರೆ ಅನೇಕ ಸೌಲಭ್ಯಗಳನ್ನು ಸರ್ಕಾರದಿಂದ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಯಾರಾದರೂ 250 ರೂಪಾಯಿ ಉಚಿತ ಕೊಡುಗೆ ನೀಡುತ್ತಾರೆ ಎಂದರೆ ಸಾಲಿನಲ್ಲಿ ನಿಂತು ಪಡೆದುಕೊಳ್ಳುವ ಜನರು ಲಕ್ಷಾಂತರ ರೂಪಾಯಿಗಳ ನೆರವು ದೊರೆಯುವ ಸರ್ಕಾರದ ಯೋಜನೆಗಳನ್ನು ಪಡೆದುಕೊಳ್ಳುವ ಸಂದರ್ಭದಲ್ಲಿ ಆಸಕ್ತಿಯನ್ನ ತೋರದೆ ಉದಾಸೀನತೆಯನ್ನ ತೋರುತ್ತಾರೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿಗಳ ಅನುದಾನವನ್ನ ತಂದು ಅಭಿವೃದ್ಧಿ ಪಡಿಸಲಾಗುತ್ತಿದೆ. ಬಾಗೇಪಲ್ಲಿಗೆ ಭಾಗ್ಯನಗರ ಹೆಸರು ಮರುನಾಮಕರಣ ಮಾಡಿಸಲಾಗಿದೆ. ಪಾತಪಾಳ್ಯದ ಗುಂಟ್ಲಮಲ್ಲಮ್ಮ ಕಣಿವೆ ಬಳಿ ಡ್ಯಾಂ ನಿರ್ಮಾಣಕ್ಕೆ 200 ಕೋಟಿ ರು ಅನುದಾನ ಮಂಜೂರು ಮಾಡಿಸಲಾಗಿದೆ. ಕೋಟ್ಯಾಂತರ ಅನುದಾನದಲ್ಲಿ ವಸತಿ ಶಾಲೆ ನಿರ್ಮಿಸಲಾಗುತ್ತಿದೆ. ಹಮಾಲಿ ಕಾರ್ಮಿಕರು ತಮ್ಮ ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಬೇಡಿ ಎಂದರು. ಈ ಬಗ್ಗೆ ನೀವೇನು ಹೇಳ್ತೀರಿ ಶಾಸಕರಾಗಿ? ನಿಜವಾಗ್ಲೂ ಸಂತೋಷ ಆಗುತ್ತೆ. ಯಾಕಂದರೆ ಒಬ್ಬ ದೂರದೃಷ್ಟಿ, ಅಹಿಂದ ನಾಯಕ, ಬಡವರ ಬಗ್ಗೆ ಕಾಳಜಿರುವಂಥ ಒಬ್ಬ ಮುಖ್ಯಮಂತ್ರಿ ದೇವರ ಸರಸ್ಗಿಂತ ಹೆಚ್ಚಾಗಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ಆಳಿದ್ದಾರೆ ಅಂದರೆ ನಿಜವಾಗ್ಲೂ ನಮ್ಮ ಸಂತೋಷ. ಯಾಕಂದರೆ ಅವರ ಅವಧಿಯಲ್ಲಿ ತಾವು ನೋಡಿ ಎಂಥ ಕೆಲಸಗಳಾಗಿದೆ. ಬಡಬಗ್ಗರಿರ್ಬೋದು, ಗ್ಯಾರಂಟಿ ಸ್ಕೀಮ್ಗಳಾಗಿರ್ಬೋದು, ಯಾರು ಹೊಟ್ಟೆಯಿಂದ ಹಸುವಿನಿಂದ ಬರಬಾರ್ದು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮು CM ಆದಾಗಲೇ ಈ ಉಚಿತವಾಗಿ ಅಕ್ಕಿ ಕೊಟ್ಟಿದ್ದಿರ್ಬೋದು. ಯಾವುದೋ ಒಂದು ವಿಚಾರ ತಗೊಳ್ರಿ, ನಮಗಂತೂ ಒಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನಾಗಿ, ಮತ್ತು ನಾನು ಮೊದಲಿಂದಲೂ ಅವ್ರು CM ಆಗೋಕ್ಕೆ ಮೊದಲಿಂದಲೂ ನನಗೆ ಪರಿಚಯ ಇದ್ದು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದ ಸಿದ್ದರಾಮಯ್ಯ. ನನ್ನ ಮೊದಲಿಂದ ಅವ್ರು ಬಲ್ಲವನು. ಅವರ ಗುಣ ಖಂಡಿತವಾಗ್ಲೂ ಎಲ್ಲರಿಗೂ ಇದ್ದರೆ ರಾಮರಾಜ್ಯ ಆಗೋದಲ್ಲಿ ಎರಡನೇ ಮಾತೇ ಇಲ್ಲ ನಮ್ಮ ಒಂದು ದೇಶ. ಆದ್ದರಿಂದ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಏನು ಒಂದು ದೇವರಾಜರಿಗಿಂತ ಹೆಚ್ಚಿಗೆ CM ಆಗಿ ಈ ರಾಜ್ಯವನ್ನು ಆಳಿದ್ದಾರಲ್ಲ, ಖಂಡಿತವಾಗ್ಲೂ ಇನ್ನಷ್ಟು ಅವರು ಆಳಬೇಕು ಅಂತ ನಮ್ಗೆ ಆಸೆ. ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೆಯ ಒಂದು ದೂರದೃಷ್ಟಿ ಇದೆ. ಅಂಥ ಮುಖ್ಯಮಂತ್ರಿಗಳು ಇಷ್ಟು ದಿನ ಒಂದು ಉತ್ತಮ ಆಡಳಿತ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಡ್ಯಾಮ್ ನಿರ್ಮಾಣಕ್ಕೆ ಈ ಸಂದರ್ಭದಲ್ಲಿ ಎಪಿಎಂಸಿ ಕಾರ್ಯದರ್ಶಿ ಬಿ ಶಶಿಕಲಾ, ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಸ್ ನರೇಂದ್ರ, ವರ್ತಕರ ಸಂಘದ ಅಧ್ಯಕ್ಷ ಶಿವಾರೆಡ್ಡಿ, ಕಾರ್ಮಿಕ ನಿರೀಕ್ಷಕ ರಾಕೇಶ್, ಎಐಕೆಎಸ್ ತಾಲೂಕು ಸಂಚಾಲಕ ಕೆವಿ ರಾಮಚಂದ್ರ, ಹಮಾಲಿ ಕಾರ್ಮಿಕರ ಸಂಘದ ಅಧ್ಯಕ್ಷ ರಘುನಾಥ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಅತಿ ದೀರ್ಘಕಾಲ ಕರ್ನಾಟಕವನ್ನಾಳಿದ ಮುಖ್ಯಮಂತ್ರಿ ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ರಾಷ್ಟ್ರೀಯ ಅಹಿಂದ ಸೇನೆ ವತಿಯಿಂದ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸಿಹಿ ವಿತರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫ್ಲೆಕ್ಸ್ಗೆ ಹಾಲಿನ ಅಭಿಷೇಕ ಮಾಡಿ ಸಂಭ್ರಮಾಚರಣೆ ಮಾಡಿದ್ರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅತಿ ಹೆಚ್ಚು ಕಾಲ ಕರ್ನಾಟಕವನ್ನಾಳಿದ ಮುಖ್ಯಮಂತ್ರಿಯಾಗಿದ್ದ ದಿವಂಗತ ದೇವರಾಜ್ ಅರಸುರವರ ದಾಖಲೆಯನ್ನ ಮುರಿದು ಅತಿ ಹೆಚ್ಚು ಕಾಲ ಕರ್ನಾಟಕವನ್ನಾಳಿದ ಮುಖ್ಯಮಂತ್ರಿ ಎಂಬ ದಾಖಲೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಬಲಮುರಿ ಗಣಪತಿ ದೇವಾಲಯದಲ್ಲಿ ರಾಷ್ಟ್ರೀಯ ಅಹಿಂದ ಸೇನೆ ವತಿಯಿಂದ ಪೂಜೆಯನ್ನ ಹಮ್ಮಿಕೊಂಡಿದ್ದರು. ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಜಯಘೋಷಗಳನ್ನ ಮೊಳಗಿಸಿ ಸಿಹಿ ವಿತರಣೆ ಮಾಡಿ ಸಂಭ್ರಮಾಚರಣೆ ಮಾಡಿದರು. ಈ ವೇಳೆ ಅಹಿಂದ ಸಂಘಟನೆಯ ಜಿಲ್ಲಾಧ್ಯಕ್ಷ ಕಳವಾರ ಶ್ರೀಧರ್ ಮಾತನಾಡಿ, ಅಂದು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ದೇವರಾಜ್ ಅರಸು ಅವರು ಉಳುವವನೇ ಭೂಮಿಯ ಒಡೆಯ ಎಂದು ಬಡವರಿಗೆ ದೀನದಲಿತರಿಗೆ ಭೂಮಿಯನ್ನ ಹಂಚಿಕೆ ಮಾಡಿದರು. ಇಂದು ರಾಜ್ಯದ ಮುಖ್ಯಮಂತ್ರಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು 7.5 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಬಡವರಿಗೆ ಅನ್ನಭಾಗ್ಯ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಉಚಿತ ಸಾರಿಗೆ ಮತ್ತು ಬಡವರ ಮನೆಯೊಡತಿಗೆ ತಿಂಗಳಿಗೆ 2,000 ರೂಪಾಯಿ ಹಣ ನೀಡುವ ಮೂಲಕ ಸಮಾಜವಾದಿ ನೆಲೆಯಲ್ಲಿ ಸಮರ್ಥ ಮುಖ್ಯಮಂತ್ರಿ ಎಂದು ಸಾಬೀತು ಮಾಡಿದ್ದಾರೆ ಎಂದರು. ಒಂದು ಸುದಿನ ಅಂದ್ರೂ ತಪ್ಪಾಗ್ಲಾರ್ದು. ಕಾರಣ ಏನಂದ್ರೆ, ಅಂದು ದೇವರಾಜ ಅರಸು ಅವರು ಉಳುವುದಕ್ಕೆ ಭೂಮಿ ಕೊಟ್ಟರು. ಈ ದಿನ ಸಿದ್ದರಾಮಯ್ಯನವರು ಸತತವಾಗಿ 7.5 ವರ್ಷದ ಕಾಲ ಆಡಳಿತವನ್ನು ನಡೆಸಿ ತಿನ್ನಕ್ಕೆ ಅನ್ನ ಕೊಟ್ಟಿದ್ದಾರೆ. ಎಂದೆಂದೂ ಮರೆಯಲಾಗದ ಈ ಒಂದು ಸುದಿನವನ್ನು ನಾವು ಅಹಿಂದ ಸಂಘಟನೆಯಿಂದ ಸಿಹಿ ಹಂಚುವ ಮೂಲಕ ಒಂದು ಸಂಭ್ರಮಾಚರಣೆ ಮಾಡಬೇಕು ಅಂತ ನಾವು ಮತ್ತು ನಮ್ಮ ಅನೇಕ ಹಿರಿಯ ಮುಖಂಡರನ್ನು ಮಾತಾಡಿದಾಗ, ಇದು ಒಳ್ಳೆಯ ಕೆಲಸ, ಇದು ಒಂದು ಅಭಿನಂದನೆ ಕೋರಕ್ಕೆ ಇದೊಂದು ಅವಕಾಶ ಇದೆ ಅಂದ್ಬಿಟ್ಟು ಈ ದಿನ ಸಂಕಷ್ಟದ ದಿನದಂದು ಒಂದು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಸಿಹಿ ಹಂಚುವ ಮೂಲಕ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಆದ್ರಿಂದ ಅವ್ರಿಗೆ ಇನ್ನು ಮುಂದೆ ಬರ 2.5 ವರ್ಷದ ಕಾಲ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ. ಅವ್ರಿಗೆ ದೇವರು ಆಶೀರ್ವಾದ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ. ಹಾಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಒಂದು ಅನುಯಾಯಿಗಳಾಗಿ ಅವರು ಸಹಿತ ಅವರ ಆಶೀರ್ವಾದ, ಅವರ ತತ್ವಗಳಿಂದ ಅವ್ರ ಪ್ರೇರೇಪಣೆಯಾಗಿ ಇಂದು ಅವರು ಆಡಳಿತ ನಡೆಸಿದ್ರೆ ಅವ್ರಿಗೆ ಶುಭವಾಗ್ಲಿ ಅಂತ ಅಹಿಂದ ಸಂಘಟನೆಯಿಂದ ನಾವು ಕೋರ್ತಾ ಇದ್ದೀವಿ. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಜಾತ್ವಾರ ರಾಮಕೃಷ್ಣಪ್ಪ, ಕೆಸಿ ರಾಜಕಾಂತ್, ವಿಎನ್ ಲಕ್ಷ್ಮಣ್, ಕಾಳೇಗೌಡ, ಉಮೇಶ್, ಪ್ರಿಸ್ ಸುರೇಶ್, ಸಿವಿ ಪ್ರಕಾಶ್, ಸಿಎಂ ಮಂಜುನಾಥ್, ನಾಯನಹಳ್ಳಿ ನಾರಾಯಣಸ್ವಾಮಿ, ಮಂಗಳಾ ಪ್ರಕಾಶ್, ನಾರಾಯಣಮ್ಮ, ಮಾಜಿ ನಗರಸಭಾ ಸದಸ್ಯರಾದ ಶಮೀವುಲ್ಲಾ, ಸೈಯದ್ ಇಬ್ರಾಹಿಂ, ನಾಯನಹಳ್ಳಿ ನಾರಾಯಣಸ್ವಾಮಿ, ಸೈಯದ್ ಅಮಾನುಲ್ಲಾ, ರಾಜಶೇಖರ್, ಕಲಾವತಿ, ಗುಂತಪ್ಪನಹಳ್ಳಿ ಮಂಜುಳಾ ಇನ್ನು ಮುಂತಾದವರು ಭಾಗವಹಿಸಿದ್ದರು. ಸದಾಶಿವ ಆರಾಧ್ಯ, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ 2 ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, ಬಿಬಿ ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ ಡಿಸಿ ಆರ್ ಡಿಟಿಸಿಪಿ ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ
98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 97417 44492 99867 44492. Another number 08156 272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789 9141868736 9964695789. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, NEET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು.
ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ದೇವನಹಳ್ಳಿ ತಾಲೂಕು ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಪ್ರತಿ ಬೂತ್ ಮಟ್ಟದಲ್ಲಿ BLA 2ಗಳ ನೇಮಕ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ನೂರಾರು ಕಾರ್ಯಕರ್ತರು, ಮುಖಂಡರು ಭಾಗಿಯಾಗಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿಗಳಾದ ಸಚ್ಚಿದಾನಂದ ಮೂರ್ತಿ ಮಾತನಾಡಿ 294 ಬೂತ್ಗಳಲ್ಲಿ BLA 2 ನೇಮಕ ಮಾಡಿ ಪಕ್ಷ ಸಂಘಟನೆಗೆ ಒತ್ತು ನೀಡಬೇಕು. ಬಿಜೆಪಿ ಕಾರ್ಯಕರ್ತರ ಪಕ್ಷ ಪದವಿ ಶಾಶ್ವತವಲ್ಲ. ನಮ್ಮ ಅವಧಿಯಲ್ಲಿ ಮಾಡಿದ ಕೆಲಸ ಶಾಶ್ವತ. ಪದವಿ ಪಡೆಯುವುದು ಶೋಕಿಗಾಗಿ ಅಲ್ಲ, ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆ ಮತ್ತು ಅಧಿಕಾರಕ್ಕೆ ತರುವ ಜಾಣ್ಮೆ ಇರಬೇಕು ಎಂದು ಹೇಳಿದ್ದಾರೆ. ಈ ರೀತಿಯಾಗಿ ಇಡೀ ದೇಶದಲ್ಲಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಬೇಕು ಅಂತೇಳಿ ಇಡೀ ಎಲ್ಲ ಕಡೆ ಹೋಗಿದೆ. ಇವತ್ತು ನೋಡ್ತಾ ಇದ್ದೀರಾ ನೀವು, ವೆಸ್ಟ್ ಬಂಗಾಳದಲ್ಲಿ 69 ಲಕ್ಷ ತೆಗೆದಿದ್ದಾರೆ. ಹೆಚ್ಚು ಕಮ್ಮಿ 1.25 ಕೋಟಿ ಎಷ್ಟು ಜನ ಹೋಗ್ತಾರೆ. ಉತ್ತರ ಪ್ರದೇಶದಲ್ಲಿ 2,93,00,000 ಜನರ ರಿಜಿಸ್ಟ್ರೇಷನ್ ಆಗಿದೆ. ಹಾಗಾಗಿ ಈ ಏನು ನಡೀತದೆ, ನಮಗೆ ಬರ್ತಕ್ಕಂಥ ಫೆಬ್ರವರಿಯಲ್ಲಿ ಘೋಷಣೆ ಆಗ್ತದೆ. ಘೋಷಣೆ ಆದ 3 ತಿಂಗಳ ಕಾಲ ಏನು BLA 2 ಕೆಲಸ ಹಾಕಬೇಕಾಗ್ತದೆ, ಪರಿಷ್ಕರಣೆ ಆಗ್ತದೆ. ಆ ಸಂದರ್ಭದಲ್ಲಿ ಯಾರು BLA 2 ಆಗಿರ್ತಾರೆ ನಾವು ಪ್ರತಿ ಮನೆಗೆ ಹೋಗ್ಬೇಕಾಗಿದೆ. ನಮ್ಮ ಕೆಲಸ ಜಾಸ್ತಿ ಇದೆ. ಅದಕ್ಕೋಸ್ಕರ BLA 2 ಯಾರಾಗ್ತಾರೆ ಅವರು ಸಂಪೂರ್ಣವಾದಂತ ಕೆಲಸ ಮಾಡ್ತಾರೆ. ಏನ್ BLA 2 ಅಂದ್ರೆ ಏನು? ಪ್ರತಿ ರಾಜಕೀಯ ಪಕ್ಷದಲ್ಲಿ ಒಬ್ಬನ BLA 2 ಬೂತ್ ನೇಮಕ ಮಾಡ್ತಾರೆ. ಬೂತ್ ಲೆವೆಲ್ ಆಫೀಸರ್ಗೂ ಅವ್ರಿಗೂ ಕಾಂಟ್ರಾಕ್ಟ್ ಇರ್ತದೆ. ಭಾರತೀಯ ಜನತಾ ಪಾರ್ಟಿಯಿಂದ ಬೂತ್ ನಂಬರ್ 19ಕ್ಕೆ ಅಶ್ವಥ್ ನಾರಾಯಣ ಅವ್ರನ್ನ BLA 2 ಮಾಡಿದ್ದೀನಿ. ಅದೇ ರೀತಿ ಪಾಪಳ್ಳಿ ನಾರಾಯಣ ಅವ್ರನ್ನ 39ಕ್ಕೆ ಬೂತ್ BLA 2 ನೇಮಕ ಮಾಡಿದ್ದೀನಿ. ಅಂದ್ರೆ ಅಲ್ಲಿಯ ಬೂತ್ ಲೆವೆಲ್ ಆಫೀಸರ್ ಓಟ್ ತೆಗಿಬೇಕು ಅನ್ನೋ ಅವ್ರಿಗೆ ಕೇಳಬೇಕು, ಓಟ್ ಸೇರಿಸಬೇಕು ಅನ್ನೋ ಅವ್ರಿಗೆ ಕೇಳಬೇಕು. ದೇವನಹಳ್ಳಿ ಮಂಡಲ ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ಪಕ್ಷ ಗುರುತಿಸಿ ಅವರಿಗೆ ತಕ್ಕಂತಹ ಹುದ್ದೆ ನೀಡುತ್ತಿದೆ. ಅದಕ್ಕೆ ಕಾರ್ಯಕರ್ತ ಬಂಧುಗಳು ಸ್ವೀಕರಿಸಬೇಕು. ನಮ್ಮ ದೇಶ ರಾಜ್ಯ ಉಳಿಯಬೇಕಾದರೆ ಬಿಜೆಪಿ ಪಕ್ಷವನ್ನ ಬೆಂಬಲಿಸಿ. ಬಾಂಗ್ಲಾದೇಶದ ನಿವಾಸಿಗಳನ್ನ ಕಾಂಗ್ರೆಸ್ ತಮ್ಮ ವೋಟ್ ಬ್ಯಾಂಕ್ಗಾಗಿ ಆಶ್ರಯ ನೀಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ಶಕ್ತಿ ಕಾರ್ಯಕರ್ತರು ಇವತ್ತು ಆ ನಿಟ್ಟಿನಲ್ಲಿ ಪಕ್ಷವನ್ನ ಸದೃಢವಾಗಿ ಕಟ್ಟ ಇಡೀ ಪ್ರಪಂಚದಲ್ಲಿ ಏನಾದರೂ ಒಂದು ರಾಜಕೀಯ ಪಕ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರ ಪಡೆ ಇದೆ ಅಂದ್ರೆ ಭಾರತೀಯ ಜನತಾ ಪಕ್ಷ ಅಂತೇಳಿ ಎಲ್ಲ ವಿಭಿನ್ನವಾಗಿದೆ. ಇವತ್ತು ನಾವು ಪ್ರತಿ ಮನೆಗೆ ಹೋಗಿ, ಪ್ರತಿ ಬೀದಿಯಲ್ಲಿದ್ದು, ಪ್ರತಿ ಸಾರ್ವಜನಿಕ ಸ್ಥಳಗಳಲ್ಲಿದ್ದು ಸದಸ್ಯತ್ವ ಅಭಿಯಾನ ಮಾಡಿದ್ದೀವಿ. ಆ ಸದಸ್ಯತ್ವ ಅಭಿಯಾನದಲ್ಲಿ ನಾವು ಸಾಕಷ್ಟು ಸದಸ್ಯರನ್ನ ಮಾಡಿದ್ವಿ. ಅದರಂತೆ ನಾನೇ ವಾಲಂಟಿಯರ್ ಬಂದು ಸಾಕಷ್ಟು ಜನ ನಾವು ಮಾಡದೇ ಇದ್ರೂ ಸಹ ಭಾರತೀಯ ಜನತಾ ಪಕ್ಷಕ್ಕೆ ಸದಸ್ಯರಂತೆ ನಿದರ್ಶನಗಳಿವೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷವನ್ನು ಸದೃಢವಾಗಿ ಬೆಳೆಸುವಂತ ಕೆಲಸವನ್ನ ಆಗಿದೆ. ಭಾರತೀಯ ಜನತಾ ಪಕ್ಷದ ನಾಳೆ 12ನೇ ತಾರೀಕು ರಾಜ್ಯಾಧ್ಯಕ್ಷರು ಒಂದು ಸಭೆಯನ್ನು ತಗೊಂಡಿದ್ದಾರೆ. ಅವತ್ತಿನೊಳಗಡೆ ಬೂತ್ ಸಮಿತಿ ಏನಾಗಿರ್ಬೇಕು, ಬೂತ್ ಕಮಿಟಿ ಏನಾಗಿರ್ಬೇಕು, ಮತ್ತೆ ಯಾರು BLA 2 ಆಗಿದೆ, ಎಷ್ಟಾಗಿದೆ, ಯಾವ ಕ್ಷೇತ್ರ ಅಷ್ಟೊಂದು ವರದಿ ಕೇಳ್ತಾರೆ. ಅಷ್ಟರೊಳಗಡೆ ನಾವು ಆ ಕಾರ್ಯಾಗಾರವನ್ನು ಮಾಡಬೇಕಾದ್ರೆ ಆ ಕಾರ್ಯಾಗಾರದಲ್ಲಿ ನಾವು BLA 1, BLA 2 ಏನು ನಮ್ಮ ಕೆಲಸ ಜವಾಬ್ದಾರಿ ಅನ್ನೋದನ್ನು ನಮ್ಮ ಸಚಿವರು ತಿಳಿಸ್ಕೊಡ್ತಾರೆ. ಬರಬೇಕಾಗಿತ್ತು ಮೇಡಮ್, ಇವತ್ತು BLA 1 ಆಗಿ ಇವರನ್ನು ನೇಮಕ ಮಾಡಿ ಪುನೀತಾ ಮೇಡಮ್ ಅವರು ನೇಮಕ ಮಾಡಿದ್ರು, ಅವರು ಬಂದಿಲ್ಲ. ಹಂಗಾಗಿ ಇವತ್ತು ಅವರು ಬಂದಿರೋದ್ರಿಂದ ಇವರು ಚಂದ್ರಣ್ಣ ಅವ್ರನ್ನ ಒಬ್ಬರು ಮಾಜಿ ಶಾಸಕರನ್ನೇ ಮಾಡಬೇಕಾಗ್ತದೆ, ಇಲ್ಲ ಅಲ್ಲಿ ಶಾಸಕರನ್ನೇ ಮಾಡಬೇಕಾಗ್ತದೆ ಅಂತ ರಾಜ್ಯದಿಂದ ಹೇಳಿದಾಗ ನಮ್ಮ ಮಾಜಿ ಶಾಸಕರಾದ ಚಂದ್ರಣ್ಣ ಅವ್ರನ್ನ BLA 1 ಆಗಿ ನೇಮಕ ಮಾಡಿದ್ವಿ. ಯಾರು ತಾಲೂಕು ಆಫೀಸಲ್ಲಿ ಅಥವಾ DC ಆಫೀಸಲ್ಲಿ ಕೂತು ಮಾತಾಡುವಂತ ಶಕ್ತಿ ಆಗಿರ್ತದೆ ಅದು BLA ಇವತ್ತು ನೋಡ್ತಾ ಇದ್ದೀವಿ.
ಮತದಾರ ಪಟ್ಟಿಯಲ್ಲಿ ಈ ಊರು ರಜೆ ಇರೋರ್ನ ಅಥವಾ ಈ ಊರಿಂದ ಬೇರೆ ಈ ಕಡೆ ಬಂದಂತವ್ರನ್ನ ಅವ್ರು ಅಲ್ಲೂ ಓಟ್ ಇರ್ತದೆ, ಇಲ್ಲೂ ಓಟ್ ಇರ್ತದೆ, 4-5 ಕಡೆ ಓಟ್ ಇರ್ತದೆ, ಮತದಾನ ಮಾಡ್ಕೊಂಡು ಅಲ್ಲಿ ಎಲೆಕ್ಷನ್ ಅಲ್ಲಿ ಹೋಗ್ತಾರೆ, ಚುನಾವಣೆ ಇಲ್ಲಿಂದ ಇಲ್ಲಿ ಬರ್ತಾರೆ. ಅದನ್ನ ತರಿಸುವಂತ ಕೆಲಸವನ್ನ ತಹಸೀಲ್ದಾರ್ ಮುಂದೆ ಕೂತು ದೈವ ಮಾತಾಡುವಂತ ವ್ಯಕ್ತಿ ಮಾಡಬೇಕು ಅಂತ ಹೇಳಿದಾಗ ಚಂದ್ರಣ್ಣ ಅವರ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಚಂದ್ರಣ್ಣ, ತಾಲೂಕು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಮುಖಂಡರಾದ ನಾರಾಯಣಗೌಡ, ನಂಜೇಗೌಡ, ಆನಂದ್ ಗೌಡ ಹಾಗೂ ಎಲ್ಲಾ ಮೋರ್ಚಾಗಳ ಪದಾಧಿಕಾರಿಗಳು ಇದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಗುಡಿಬಂಡೆ ಅಮಾನಿ ಬೈರಸಾಗರ ಕೆರೆಯಲ್ಲಿ ಹಳೆ ಗುಡಿಬಂಡೆ ಬಳಿ ಇರುವ ಅಶ್ವತ್ಥಪ್ಪ ಸ್ವಾಮಿ ದೇವಸ್ಥಾನದ ಬಳಿ ಸುಮಾರು 50 ವರ್ಷ ವಯಸ್ಸಿನ ಅಪರಿಚಿತ ಶವ ಪತ್ತೆಯಾಗಿದೆ. ಕೆರೆಯಲ್ಲಿ ಶವ ತೇಲುತ್ತಿರುವುದನ್ನು ನೋಡಿ ಸ್ಥಳೀಯರಿಂದ ಪೊಲೀಸರಿಗೆ ಮಾಹಿತಿ ದೊರೆತಿದ್ದು ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಮೃತ ಮಹಿಳೆಯ ಸಂಬಂಧಿಕರ ಪತ್ತೆಗಾಗಿ ಗುಡಿಬಂಡೆ ಪೊಲೀಸರು ಪ್ರಯತ್ನಿಸುತ್ತಿದ್ದಾರೆ. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಮಲ್ಲನಂತಿದ್ದ ಕಳ್ಳಪ್ರೇಮಿಯ ಕಳ್ಳಾಟ ಬಯಲು. ಪೊಲೀಸ್ ಠಾಣೆಯಲ್ಲೇ ತಾಳಿ ಕಿತ್ತೆಸೆದ ಯುವತಿ, ಪೋಷಕರಿಂದ ಸಿನಿಮೀಯ ರೀತಿಯಲ್ಲಿ ಯುವತಿ ಬಚಾವ್. ಪೊಲೀಸರ ಮಾತಿಗೆ ಕಿಮ್ಮತ್ತಿಲ್ಲ, ನಿಲದ ಸಾವಿಗೆ ಸವಾಲೊಡ್ಡಿ ಮೂರ್ಖ ಬೈಕ್ ಸವಾರರ ಪ್ರಯಾಣ, ಶೋಕಿಗಾಗಿ ಹೆಲ್ಮೆಟ್ ಬಳಕೆ. ಅಪಘಾತಗಳ ಹಾಟ್ಸ್ಪಾಟ್ ಆದ ರಾಷ್ಟ್ರೀಯ ಹೆದ್ದಾರಿ, 4 ಸಾವಿನಿಂದ ಬೆಚ್ಚಿಬಿದ್ದಿದ್ದ ಗ್ರಾಮಸ್ಥರು, ಮತ್ತೋರ್ವ ವ್ಯಕ್ತಿಯ ಅಪಘಾತದಲ್ಲಿ ದಾರುಣ ಸಾವು. ದೇವರಾಜ ಅರಸುರವರ ದಾಖಲೆ ಸರಿಗಟ್ಟಿದ ಸಿಎಂ ಸಿದ್ದರಾಮಯ್ಯ, ಅವರ ಆಡಳಿತದಲ್ಲಿ ರಾಜ್ಯ ರಾಮರಾಜ್ಯದಂತಾಗಿದೆ, ಶಾಸಕ ಸುಬ್ಬಾರೆಡ್ಡಿಯ ಗುಣಗಾನ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.